ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು ಒಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸೀರೆ ಸೆರಗಲ್ ಯಾವ ಕಲರ್ ಇದೆಯೋ ಅದೇ ಕಲರನ್ನೇ ನಾನು ದಾರ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ. ಸೊ ಲಾಕ್ನ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಮೇಲ್ಗಡೆಯಲ್ಲಿ ಫಾರ್ ಮೆಟೀರಿಯಲ್ಸ್ ಅಂತ ಒಂದು ನಂಬರ್ ಕೊಟ್ಟಿದ್ದೀನಿ ಅಲ್ವಾ, ಅಲ್ಲಿಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಏನಾದ್ರು ಸುಕ್ಕು ಬಂದಿದ್ರೆ ಕಷ್ಟ ಅಲ್ವಾ. ಸೊ ಅದಕ್ಕಾಗಿ ಮತ್ತೆ ಇವಾಗ ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಮೂರು ನಾಲ್ಕು ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನು ನಾನು 2 ಸತಿ ಹಾಕ್ಕೊಂಡೆ. 2 ಸತಿ ಹಾಕಿ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಸುಕ್ಕು ಬಂದರೆ ಮತ್ತೆ ತೆಗೆದು ಮಾಡ್ಬೋದಲ್ವ. ಸೊ ಹಾಗಾಗಿ ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಬೀಡನ್ನ ಹಾಕೋತಾ ಇದ್ದೀನಿ. ಅಂದರೆ ನಾನು ಒಂದು ರಿಂಗ್ ಬೀಡನ್ನ ಒಳಗಡೆಗೆ ಒಂದು ಕ್ರಿಸ್ಟಲ್ ಬೀಡನ್ನ ಇಟ್ಟು ನಾನು ಇವತ್ತಿನ ಡಿಸೈನ್ಗೆ ಹಾಕೋತಾ ಇರೋವಂಥದ್ದು. ನಾನು ಆವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಜೊತೆಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ. ನೋಡಿ, ರಿಂಗ್ ಬೀಡನ್ನ ಒಳಗಡೆ ಈ ರೀತಿ ಕ್ರಿಸ್ಟಲ್ ಬೀಡ್ ಬರಬೇಕು. ಈ ರೀತಿ ಹಾಕ್ಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿ ಇವಾಗ ಈ ಬೀಡನ್ನ ಇಟ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಬೀಡನ್ನ ಒಂದು ಚೈನ್ ಹಾಕ್ಕೋಬೇಕು. ನೋಡಿ ಈ ಥರ ಬರುತ್ತೆ ಒಂದು ಚೈನ್. ಈ ಥರ ಒಂದು ಚೈನ್ ಹಾಕಿದಾಗ ಬೀಡ್ ಲಾಕ್ ಆಗುತ್ತೆ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ಸೊ ರಿಂಗ್ ಬೀಡನ್ನ ಹಾಕಬೇಕಾದ್ರೆ ಸ್ವಲ್ಪ ಸುಕ್ಕು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವಾಗವಾಗ ನೀವು ಚೆಕ್ ಮಾಡಿ ನೋಡ್ತಾ ಇರಿ. ಬೀಡನ್ನ ಹಾಕಿ ಆದಮೇಲೆ ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ಲಾಕನ್ನು ಮಾಡ್ಕೋಬೇಕು. ಮತ್ತೆ 4 ಚೈನು. ಸೊ ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ 4 ಚೈನ್ ಅನ್ನೋದು ನಮಗೆ 3 ಸತಿ ಹಾಕ್ಕೋಬೇಕಾಗತ್ತೆ. 3 ಸತಿ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ. ಬೀಡ್ ಆದಮೇಲೆ 4 ಚೈನು 3 ಸತಿ ಹಾಕ್ಕೋಬೇಕು. 4 ಚೈನು 3 ಸತಿ ಆದಮೇಲೆ ಇಲ್ಲಿ ಬೀಡನ್ನ ಹಾಕ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಸಹ ನಾವು ಬೀಡನ್ನು ಹಾಕ್ಕೋಬೇಕು. ಒಂದು ರಿಂಗ್ ಬೀಡನ್ನ ಒಳಗಡೆಗೆ ಕ್ರಿಸ್ಟಲ್ ಬೀಡನ್ನ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನಾಗ್ತಾ ಇದೆ ಅಂತ ಅಂದರೆ ಈ ಥರ ರಿಂಗ್ ಬೀಡ್ಸ್ನ ವರ್ಕ್ ಮಾಡ್ಕೋಬೇಕಾದ್ರೆ ತುಂಬ ಬೀಡ್ಸು ಡೆಲಿಕೇಟ್ ಬರ್ತಾ ಇದೆ ಇವಾಗ. ಸೊ ಕಟ್ಟಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ತುಂಬ ಜಾಸ್ತಿ ಪ್ರೆಷರ್ ಕೊಡೋದಕ್ಕೆ ಹೋಗಬೇಡಿ. ಬೀಡ್ ಮೇಲೆ ನೀವು ಪ್ರೆಷರ್ ಕೊಟ್ಟರೆ ಆ ರಿಂಗ್ ಬೀಡು ಮುರಿದೋಗ್ಬಿಡುತ್ತೆ, ಅಂದರೆ ಕಟ್ಟಾಗಿಬಿಡುತ್ತೆ ಬೀಡದು. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಆಮೇಲೆ ಅದನ್ನು ಸೀರೆಗೆ ಫಿಕ್ಸ್ ಮಾಡ್ಕೋತೀನಿ. ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನಾವು ಫಿಕ್ಸನ್ನು ಮಾಡ್ಕೊಳ್ಳೋಣ. ಮತ್ತು ಇವಾಗ ಇದೇ ಥರ 4 ಚೈನು 3 ಸತಿ ಹಾಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ಒಂದು ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ 4 ಚೈನು ಮತ್ತು ಎಂಡಿಂಗಲ್ಲಿ 4 ಚೈನು 2 ಸತಿ ಹಾಕೋತೀವಿ. ಇನ್ ಬಿಟ್ವೀನ್ ಬೀಡನ್ನ ಹಾಕೋತೀವಿ ಅಲ್ವಾ. ಸೊ ಆ ಬೀಡನ್ನ ಹಾಕಿದ ಮೇಲೆ 4 ಚೈನು ನಾವು 3 ಸತಿ ಹಾಕೋತೀವಿ. ಸೊ ಇಲ್ಲೂ ಅಷ್ಟೇ ಬೀಡ್ ಹಾಕಿ ಆದಮೇಲೆ 4 ಚೈನು ನಾನು 3 ಸತಿ ಹಾಕೋತೀನಿ. ಸೊ ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಸೊ ಇವಾಗ ನವರಾತ್ರಿ ಆಗಿರೋದ್ರಿಂದ ಸ್ವಲ್ಪ ಆಫರ್ಸ್ ಕೂಡ ನಡೀತಾ ಇದೆ ಕ್ಲಾಸ್ದು. ಸೊ ಇಂಟ್ರೆಸ್ಟ್ ಇರೋರು ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಕ್ಲಾಸಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಅಂಥದ್ದು ನನ್ನ ವಾಟ್ಸಪ್ ನಂಬರ್. ಸೊ ಇಲ್ಲೂ ಅಷ್ಟೇ 4 ಚೈನು 3 ಸತಿ ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ಅಂದರೆ 3ನೇ ಟೈಮು, ಅಂದರೆ 3rd ಟೈಮು ನಾನು 4 ಚೈನ್ ಹಾಕೋತಾ ಇರೋದು.
ಈ ಥರ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಇವಾಗ 4 ಚೈನ್ ಅನ್ನೋದು 3 ಟೈಮ್ಸ್ ಹಾಕಿ ಆಗಿದೆ. ಮತ್ತೆ ಈ ರೀತಿ ಬೀಡನ್ನು ಹಾಕ್ಕೋಬೇಕು. ಸೊ ಈ ಥರ ಬೀಡನ್ನ ಹಾಕೋಬೇಕಾದ್ರೆ ಕೆಲವೊಂದು ಹಳೆ ಸ್ಟಾಕ್ಗಳೇನಾದರೂ ಬೀಡಿತ್ತು ಅಂತ ಅಂದರೆ ಯೂಸ್ ಮಾಡ್ಕೊಂಬಿಡಿ. ಯಾಕೆ ಯೂಸ್ ಮಾಡ್ಕೊಳ್ಳಿ ಅಂತ ನಿಮಗೆ ವಿಡಿಯೋ ಎಂಡಲ್ಲಿ ಡಿಸೈನ್ ಯಾವುದು ಅಂತ ನೋಡಿದಾಗ ನಿಮಗೆ ಅರ್ಥ ಆಗತ್ತೆ. ಬೀಡನ್ನ ಹಾಕ್ಕೊಳ್ಳಿ. ಸೊ ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಚೈನ್ ಹಾಕಿದ್ರೆ ಬೀಡ್ ಲಾಕ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ರಿಸ್ಟಲ್ ಹಾಕಿದ್ದೀನಲ್ವ, ಕ್ರಿಸ್ಟಲ್ ಬದಲಾಗಿ ಚಿಕ್ಕದು ಒಂದು ಫ್ಲವರ್ ಶೇಪಲ್ಲಿರುವಂಥ ಬೀಡನ್ನ ಕೂಡ ನೀವು ರಿಂಗ್ ಬೀಡನ್ನ ಒಳಗಡೆಗೆ ಹಾಕೋಬೋದು. ಸೊ ನೋಡಿ, ಇದೇ ರೀತಿ ಪೂರ್ತಿ ಎಂಡ್ವರೆಗೂ ನಾವು ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು. ಇವಾಗ ಬೀಡ್ ಆದಮೇಲೆ ನೆನ್ಪಿಟ್ಕೊಳ್ಳಿ, 4 ಚೈನು 3 ಟೈಮ್ಸ್ ಹಾಕೋಬೇಕು. ಫ್ರೆಂಡ್ಸ್, ಕಂಪ್ಲೀಟ್ ಆಯಿತು. ಸೊ ಸೀರೆ ಪೂರ್ತಿ ವರ್ಕ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟ್ ಲೇಯರ್ನ ಮಾಡೋದಕ್ಕೂ ಸಹ ನಾನು ಸೇಮ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿ ಫಸ್ಟು 4 ಚೈನ್ನ ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ ಹಾಕಿದ್ವಿ ಅಲ್ವಾ, ಸೊ ಅದೇ ಥರ 4 ಚೈನ್ ಹಾಕೋತಾ ಇದ್ದೀನಿ. ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. 4 ಚೈನ್ದು ಲಾಕ್ ಇದೆ ಅಲ್ವಾ, ಅಲ್ಲಿ ರೀಚ್ ಆಗುತ್ತಾ 4 ಚೈನ್ ಅಂತ. ರೀಚ್ ಆದರೆ ನಾನು ಇವಾಗ ಲಾಕ್ ಮಾಡ್ತಾ ಇದ್ದೀನಿ ಅಲ್ವಾ, ಅದೇ ಥರ ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ರೀಚ್ ಆಗಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಕೂಡ ನೀವು ಹಾಕೋಬೋದು. ಮತ್ತು ಇವಾಗ ಲಾಕ್ ಮಾಡಿ ಆದಮೇಲೆ ಸೊ ಆದಷ್ಟು ಕೇರ್ಫುಲ್ಲಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಏನು 4 ಚೈನ್ನ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಮಾಡೋದ್ರ ಬದಲು ಒಂದು ಚೈನ್ ಹಾಕಿ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಇಲ್ಲಿಂದಾನೇ ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ನೋಡಿ, 3 ಲೂಪ್ ಇದೆ ಅಲ್ವಾ, 2ರಲ್ಲಿ 1, 2 ಲೂಪ್ ಆಯಿತು, ಮತ್ತು ದಾರ ತೆಗೆದು 2ರಲ್ಲಿ 1. ಸೊ ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ ನಾನು 3 ಚೈನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಪಿಕಾಟ್ ಆಯ್ತಿದು. ಸೊ ಈ ಥರ ತುಂಬ ನೋಡಿರ್ತೀರ ನೀವು ಡಿಸೈನ್ಸು ನನ್ನ ಚಾನಲಲ್ಲಿ. ಮತ್ತು ಇವಾಗ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಕೆಲವೊಂದು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. ಸೊ ಆ ಒಂದು ಅಡ್ಜಸ್ಟು ಯಾವ ರೀತಿ ಮಾಡ್ಕೊಂಡಾಗ ಸೀರೆ ಸುಕ್ಕು ಬರಲ್ಲ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ನಾನು 3 ಚೈನ್ನ ಲಾಕ್ ಮಾಡಿಕೊಂಡೆ. ಮತ್ತು ಡಬಲ್ ಕ್ರೋಶೆ. ಸೊ ಬೀಡನ್ನ ಅರ್ಧ ಭಾಗ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು. ಬೀಡನ್ನ ಕರೆಕ್ಟಾಗಿ ಮಧ್ಯಕ್ಕೆ ಅಲ್ಲಿ ಗ್ರೀನ್ ಕಲರ್ ದಾರ ಕಾಣಿಸ್ತಾ ಇದೆ ಅಲ್ವಾ, ಯಾವುದೇ ಕಾರಣಕ್ಕೂ ಆ ದಾರಕ್ಕೆ ನೀಡಲು ಟಚ್ ಆಗಬಾರ್ದು. ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ನಾವು ಲಾಕನ್ನು ಮಾಡ್ಕೋಬೇಕು. ಮತ್ತು ಡಬಲ್ ಕ್ರೋಶೆ. ಬೀಡನ್ನ ಅರ್ಧ ಭಾಗ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ಇದೇ ರೀತಿ ಸ್ಟಿಚಸ್ಸಿಂದ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಆದಷ್ಟು ನಾವು ವರ್ಕ್ ಮಾಡೋ ಅಂಥ ಡಬಲ್ ಕ್ರೋಶೆಗಳದ್ದು ಲೆಂತ್ ಮೇಂಟೈನ್ ಮಾಡ್ತಾ ಹೋಗಿ. ಈ ರೀತಿ ಪಿಕಾಟ್ಸ್ನ ಮಾಡಬೇಕಾದ್ರಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಡಬಲ್ ಕ್ರೋಶೆ ನೀವು ಮಾಡಿಕೊಂಡ್ರೆ ಸೊ ಅದೇನಾಗುತ್ತೆ ಅಂದರೆ ಕರೆಕ್ಟಾಗಿ ನಮಗೆ ಫೆದರ್ ಥರ ಕಾಣಿಸೋದಿಲ್ಲ. ಒಂದು ಚಿಕ್ಕದು ಕಾಣಿಸ್ಬಿಡುತ್ತೆ ಪಿಕಾಟ್ ಮಾಡಿದಾಗ ಡಬಲ್ ಕ್ರೋಶೆ, ಒಂದು ದೊಡ್ಡದು ಕಾಣಿಸ್ದಾಗ ಸೊ ಡಿಸೈನು ಲುಕ್ಕು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಆದಷ್ಟು ಲೆಂತು ಮೇಂಟೈನ್ ಮಾಡ್ಕೊಳ್ಳಿ. ಇದು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ, ಯಾವಾಗಲೂ ತ್ರಿಬಲ್ ಕ್ರೋಶೆ ಲೆಂತ್ ಆಗಲಿ ಡಬಲ್ ಕ್ರೋಶೆ ಲೆಂತ್ ಆಗಲಿ ಒಂದೇ ಲೆಂತ್ನ ಮೇಂಟೈನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ದಾರ ಏನಾದರೂ ಸಿಕ್ಕಾಕೋತು ಅಂತಂದರೆ ನಿಧಾನಕ್ಕೆ ಈಸಿಯಾಗಿ ಬಿಡಿಸ್ಕೊಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಾನು ಆವಾಗಲೇ ಹೇಳಿದೆ ಬೀಡು ತುಂಬ ಡೆಲಿಕೇಟ್ ಇದೆ ಅದು ಅಂತ. ಸೊ ಇವತ್ತು ಈ ಒಂದು ಡಿಸೈನ್ ಮಾಡಬೇಕಾದ್ರೆ ನನಗೇನು ಬೀಡ್ ಕಟ್ಟಾಗಲಿಲ್ಲ. ಸೊ ಇದೇ ಡಿಸೈನು ಇನ್ನು ಬೇರೆ ಸೀರೆಗೆ ಮಾಡಿದೆ, ಬೇರೆ ಅಂದರೆ ಒಂದೇ ಕಲರ್ ಕಾಂಬಿನೇಷನ್ ಇರುವಂಥ ಸ್ಯಾರಿಗೆ. ಸೊ ಅಲ್ಲೇನಾಯಿತು ಅಂತ ಅಂದರೆ ಈ ಒಂದು ಲೇಯರ್ ಮಾಡಿ ನೆಕ್ಸ್ಟ್ ಲೇಯರ್ ಮಾಡಬೇಕಾದ್ರೆ ಕಟ್ಟಾಗೋಯ್ತು ಬೀಡು. ಮತ್ತೆ ರಿಮೂವ್ ಮಾಡಿ ಮತ್ತೆ ಮಾಡಿದ್ದಾಯಿತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊಳ್ಳಿ ಅಂತ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅದು. ಸೊ ಇದೇ ಥರ ಫುಲ್ಲು ಹಾಫ್ ಬೀಡನ್ನ ನೀವು ವರ್ಕ್ ಮಾಡ್ತಾ ಹೋಗಬೇಕು.
ಫ್ರೆಂಡ್ಸ್ ನೋಡಿ ಫುಲ್ಲು ಹಾಫ್ ಬೀಡ್ ವರ್ಕ್ ಆದಮೇಲೆ ಇವಾಗ ಡೈರೆಕ್ಟಾಗಿ ಇಲ್ಲಿ 4 ಚೈನ್ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಆರ್ಚ್ ಸ್ಟಾರ್ಟ್ ಮಾಡಿದ್ದು. ಸೊ ಎಂಡಲ್ಲೂ ಅಷ್ಟೇ 4 ಚೈನ್ ಗ್ಯಾಪ್ ಒಳಗಡೆಗೆ ಆರ್ಚ್ನ ಎಂಡ್ ಮಾಡಿದಾಗ ಲಾಕ್ ಮಾಡ್ತೀವಿ ಅಲ್ವಾ, ಅದು ಕೂಡ ಒಂದು ಸಿಂಗಲ್ ಕ್ರೋಶೆ. ಆಮೇಲೆ ಇಲ್ಲಿ 4 ಚೈನ್ನ ಲಾಕ್ನ ಮೇಲೆ ಒಂದು ಲಾಕ್, ಮತ್ತು 4 ಚೈನು. ನೆಕ್ಸ್ಟ್ ಇಲ್ಲಿ 4 ಚೈನ್ದು ಲಾಕ್ ಇದೆ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಬಟ್ಟೆಗೆ ಯಾವುದೇ ಕಾರಣಕ್ಕೂ ನೀಡಲ್ನ ಸೆಕೆಂಡ್ ಲೇಯರ್ ಮಾಡಬೇಕಾದ್ರೆ ಟಚ್ ಮಾಡಬಾರ್ದು. ಮತ್ತು ನೆಕ್ಸ್ಟು 4 ಚೈನ್ನ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಇಲ್ಲಿ ಬೀಡ್ನ ಅರ್ಧ ಭಾಗ ನಾವು ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ತಾ ಹೋಗಬೇಕು. ಅಂದರೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾ ಹೋಗಬೇಕು. ಸೊ 3 ಚೈನ್ ಹಾಕ್ಕೊಳ್ಳಿ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಸೊ ಫಸ್ಟು ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾವು ವರ್ಕ್ ಮಾಡೋವಂಥದ್ದು. ಫ್ರೆಂಡ್ಸ್ ಇಲ್ಲಿ ಮೊದಲನೇ ಆರ್ಚ್ಗೆ ಒಟ್ಟು 9 ಡಬಲ್ ಕ್ರೋಶೆಗಳನ್ನ ಮಾಡಿಕೊಂಡು ಪಿಕೌಟ್ಸ್ನ ಮಾಡಿರೋವಂಥದ್ದು. 9 ಇಲ್ಲಿ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಸೀರೆ ಪೂರ್ತಿ ನಾನು ಈ ರೀತಿ ವರ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಹೇಳಿದೆ ಅಲ್ವಾ, ಅದೇ ಥರ ಫಾಲೋ ಮಾಡಿ ಎಕ್ಸಾಕ್ಟಾಗಿ ಬರುತ್ತೆ ಡಿಸೈನು ನಿಮಗೆ. ನೋಡಿ ಕೊನೆಯಲ್ಲಿ ಆರ್ಚಿಗೆ ಮಾತ್ರ ಎಂಡ್ ಆಯಿತು. ಸೊ ಎಕ್ಸ್ಟ್ರಾ ಚೈನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಅಷ್ಟೇ ಎಂಡ್ ಮಾಡಿಕೊಂಡೆ. ಕುಚ್ಚು ಹಾಕೋದಕ್ಕೆ ಅಲ್ಲಿ ಎಕ್ಸ್ಟ್ರಾ ಜಾಗ ಇಲ್ಲ ನಮಗೆ. ಸೊ ಇವಾಗ ಸೀರೆ ರಿವರ್ಸಿಂದ ಲಾಕ್ ಮಾಡ್ಕೋತಾ ಇದ್ದೀನಿ ನಾನು. ಸೀರೆ ರಿವರ್ಸಿಂದ ಸ್ಯಾರಿಗೆ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ 4 ಚೈನ್ನ ಗ್ಯಾಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಕೂಡ ಮಾಡಿಕೊಂಡೆ. ಸೀರೆ ರಿವರ್ಸ್ ಇವಾಗ ವರ್ಕ್ ಮಾಡ್ತಿರೋವಂಥದ್ದು. ಮತ್ತು ಇವಾಗ ಡಬಲ್ ಕ್ರೋಶೆ. ಸೊ ಈ ಕಡೆ ಅರ್ಧ ಭಾಗ ಬೀಡ್ ಏನಿತ್ತು ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ ನಾವೇನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಸೊ ಸೀರೆನ ಉಲ್ಟಾ ತಗೋಬೇಕು. ಅಂದರೆ ಈ ಕಡೆ ಟರ್ನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇವಾಗ ಡಿಸೈನ್ ಮಾಡಿದ್ದು ನಮ್ಮ ಕಡೆ ಇರಬೇಕು, ಇನ್ನು ಹಾಫ್ ಬೀಡ್ ಏನಿದೆ ಅದಕ್ಕೆ ವರ್ಕ್ ಮಾಡೋವಂಥದ್ದಲ್ವ. ಸೊ ಹಾಗಾಗಿ ಆ ಲಾಕ್ ಇತ್ತಲ್ವ 4 ಚೈನ್ದು ಲಾಕು, ಅದ್ರ ಮೇಲೆ ಲಾಕ್ ಮಾಡಿಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡಿಕೊಂಡು ನಾನು ವರ್ಕನ್ನು ಸ್ಟಾರ್ಟ್ ಮಾಡಿದಂಥದ್ದು. ಸೊ ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ, ಮತ್ತೆ ಮಾಡಿದಂಥ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಸೊ ಎಂಡಿಂಗ್ ಪಾರ್ಟು ಏನಾಯಿತು ಅಂತ ಅಂದರೆ ವಿಡಿಯೋ ಶೂಟ್ ಮಾಡಿದ್ದು ವಿಡಿಯೋ ಕ್ಲಿಪ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಅದು. ಸೊ ವಿಡಿಯೋ ಕ್ಲಿಕ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಜಸ್ಟ್ ಫೋಟೋ ಥರ ಕ್ಯಾಪ್ಚರ್ ಆಗಿಬಿಟ್ಟಿದೆ ಅದು. ಸೊ ಹಾಗಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದಂಥದ್ದು. ಮತ್ತು ಇವಾಗ ಇಲ್ಲಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಲೆಂತು ಆದಷ್ಟು ಮೇಂಟೈನ್ ಮಾಡ್ಕೊಳ್ಳಿ. ಮತ್ತು ಇವಾಗ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಗ್ರೀನ್ ಕಲರಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡ್ತಾ ಬಂದ್ವಿ ಅಲ್ವಾ, ಅದೇ ರೀತಿ ಪಿಂಕ್ ಕಲರಲ್ಲೂ ನಾವು ವರ್ಕ್ ಮಾಡ್ತಾ ಹೋಗೋದು. ಸೊ ಆದಷ್ಟು ಲೆಂತು ಮೇಂಟೈನ್ ಮಾಡ್ಕೊಳ್ಳಿ. ಇದು ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಡಬಲ್ ಕ್ರೋಶೆ ಜಾಗದಲ್ಲಿ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಸೊ ಒಂದು ಸತಿ ಟ್ರೈ ಮಾಡಿ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಆದಷ್ಟು ರಿಂಗ್ ಬೀಡ್ಗಳಿಗೆ ವರ್ಕ್ ಮಾಡಬೇಕಾದ್ರೆ ನಾನು ಡಬಲ್ ಕ್ರೋಶೆನೇ ಜಾಸ್ತಿ ಯೂಸ್ ಮಾಡೋವಂಥದ್ದು. ಸೊ ತ್ರಿಬಲ್ ಕ್ರೋಶೆನಲ್ಲಿ ನೀವು ಮಾಡ್ಬೋದಾ ಅಂತ ಕೇಳೋ ಕ್ವೆಶ್ಚನ್ಗೆ ಒಂದು ಸತಿ ನೀವು ಟ್ರೈ ಮಾಡಿ. ಸೊ 3 ಚೈನ್ನ ಲಾಕ್ ಮಾಡ್ಕೊಬೇಕು. ಆದರೂ ಅಷ್ಟೇ ತೀರಾ ಟೈಟಾಗಿ 3 ಚೈನ್ನ ಲಾಕ್ ಮಾಡ್ಕೊಳ್ಳಿ. ನೀವು ತೀರಾ ಲೂಸಾಗಿ ಲಾಕ್ ಮಾಡ್ಕೊತು ಅಂತಂದರೆ ಪಿಕಾಟ್ ಸ್ಟಿಚ್ ಏನು ಬರುತ್ತಲ್ವ, ಸ್ವಲ್ಪ ಲೂಸ್ ಕಾಣಿಸ್ಬಿಡುತ್ತೆ, ಅಷ್ಟು ಒಂದು ಲುಕ್ ಕಾಣಿಸೋದಿಲ್ಲ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಹಾಫ್ ಪೋರ್ಷನ್ ಕೂಡ ನಾವು 9 ಡಬಲ್ ಕ್ರೋಶೆಯಿಂದ ಫಿಲ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಎಕ್ಸ್ಟ್ರಾ ಹಿಡಿತು ಅಂತ ಅಂದರೂ ಸೊ 10 ಕೂಡ ನೀವು ಹಾಕ್ಕೋಬೋದು. ಇದೇ ಥರ ಫಿಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಫಿಲ್ ಆಯಿತು. ಇಲ್ಲೂ ಕೂಡ ನಾವು 9 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡಿರೋವಂಥದ್ದು. ಇವಾಗ ಇದನ್ನು ಲಾಕ್ ಮಾಡ್ಕೋಬೇಕಲ್ವ, ಎಲ್ಲಿಗೆ ಲಾಕ್ ಮಾಡ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿ ಇಲ್ಲಿ ಆರ್ಚ್ ಎಂಡ್ ಮಾಡಿದ್ವಿ ಅಲ್ವಾ ಗ್ರೀನ್ ಕಲರಲ್ಲಿ, ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಲಾಕು, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಅದ್ರ ಮೇಲೆ ಬೇಕಾದರೆ ಲಾಕ್ ಮಾಡ್ಕೊಳ್ಳಿ. ಅದು ಈ ಥರ ಬೆಂಡ್ ಮಾಡಿಕೊಂಡೇ ಲಾಕ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಈ ರೀತಿ ಬ್ಯಾಕ್ ಸೈಡಿಂದ 4 ಚೈನ್ ಲಾಕ್ ಮೇಲೆ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಸೊ ಬ್ಯಾಕ್ ಸೈಡಿಂದನೇ ಲಾಕ್ ಮಾಡ್ಕೊಳ್ಳಿ.
ಸೊ ನೋಡಿ ಇದು ಸೀರೆ ಮೇಲೆ ಬಂದಾಗ ಈ ರೀತಿ ಕಾಣಿಸುತ್ತೆ. ಸೊ ಯಾಕೆ ನಾನು ಫಸ್ಟೇ ಗ್ರೀನ್ ಕಲರಲ್ಲಿ ವರ್ಕ್ ಮಾಡಿದೆ ಅನ್ನೋದು ಗೊತ್ತಾಯಿತು ಅಂತ ಅನಿಸುತ್ತೆ ನಿಮಗೆ. ಮತ್ತು ಇವಾಗ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಅದೇ ಥರ 4 ಚೈನ್ನ ಹಾಕ್ಕೊಳ್ಳಿ. ಫೋರ್ ಚೈನ್ ಸರಿ ಹೋಗಲಿಲ್ಲ ಅಂದರೆ 5 ಚೈನ್ ಕೂಡ ಹಾಕೋಬೋದು. ನೋಡಿ ಹಿಂದೆಗಡೆಯಿಂದ ನೀಡಲ್ ತಗೊಳ್ಳಿ. ನೋಡಿ ಲಾಕ್ ಇದಲ್ವಾ, ಹಿಂದೆಗಡೆಯಿಂದ ನೀಡನ್ನು ತಗೊಂಡು ಅದೇ ಲಾಕ್ನ ಮೇಲೆ ಲಾಕನ್ನು ಮಾಡ್ಕೊಳ್ಳಿ. ನೀವು ಟರ್ನ್ ಮಾಡಿ ನೀಡಲ್ ಇನ್ಸರ್ಟ್ ಮಾಡೋದಕ್ಕಿಂತ ಹಿಂದೆಗಡೆಯಿಂದನೇ ನೀಡಲ್ನ ಹಾಕ್ಕೊಳ್ಳಿ. ಮತ್ತು ಇವಾಗ ಇಲ್ಲಿ 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಈ 4 ಚೈನ್ ಯಾವುದು ಅಂತ ನೀವು ಕೇಳೋದಾದರೆ ಬೇಸ್ ಲೈನ್ ಮಾಡಿದ್ವಿ ಅಲ್ವಾ, ಸೊ ಆ 4 ಚೈನ್ ಇದು. ಮತ್ತು ಇವಾಗ ಬೀಡ್ನ ಅರ್ಧ ಭಾಗನ ನಾವು ಪಿಕಾಟಿಂದ ಫಿಲ್ ಮಾಡ್ತಾ ಹೋಗಬೇಕು. ಈ ಕಡೆ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅಂದರೆ ಫಸ್ಟು ಒಂದು ರೌಂಡ್ ಶೇಪಲ್ಲಿ ಮಾಡಿದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ವರ್ಕನ್ನು ಮಾಡೋ ಅಂಥದ್ದು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನೋಡಿ ಇದೇ ಥರ ಇಲ್ಲೂ ಕೂಡ ನಾವು ವರ್ಕನ್ನು ಮಾಡ್ತಾ ಹೋಗಬೇಕು. ಸೊ ಈ ಥರ ಪಿಂಕ್ ಕಲರ್ ಬಂದು ಸೆರಗ್ ಮೇಲೆ ಕುತ್ಕೊಳುತ್ತೆ. ಸೆರಗು ಗ್ರೀನ್ ಆಗಿದ್ದರಿಂದ ಪಿಂಕ್ ಕಲರ್ ಸೆರಗ್ ಮೇಲೆ ಕುತ್ಕೊಂಡಾಗ ಹೈಲೈಟ್ ಆಗುತ್ತೆ. ನೋಡಿ 2 ಆರ್ಚ್ ಕೂಡ ನಾನು ಮಾಡಿ ಆಯಿತು. ಇವಾಗ ಇದನ್ನು ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ಈ ಥರ ಬ್ಯಾಕ್ ಸೈಡಿಂದ ಬೇಕಾದರೂ ನೀವು ಲಾಕ್ ಮಾಡ್ಕೋಬೋದು. ಇಲ್ಲ ಈ ಥರ ಬೆಂಡ್ ಮಾಡಿಕೊಂಡು ಬೇಸಲ್ಲಿ 4 ಚೈನ್ ಏನು ಹಾಕಿದ್ವಿ ಅಲ್ವಾ, ಸೊ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬೇಸಲ್ಲಿ ಹಾಕಿದ 4 ಚೈನ್ಗೆ ಈ ಥರ ಫ್ರಂಟಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಸೊ ನೀವು ಲಾಕ್ ಮಾಡ್ಕೋಬೋದು. ಇಲ್ಲ ಬೆಂಡ್ ಮಾಡಾದರೂ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಡೈರೆಕ್ಟ್ ಫ್ರಂಟ್ ಸೈಡಿಂದನಾದರೂ ನೀಡಲ್ನ ಬ್ಯಾಕ್ ಸೈಡಿಗೆ ತೊಗೊಂಡು ನೀವು ಲಾಕನ್ನು ಮಾಡ್ಕೋಬೋದು. ಮತ್ತು ನೋಡಿ ಇದೇ ಥರ ನಾನು ಫ್ರಂಟ್ ಸೈಡಿಂದನೇ ನೀಡಲ್ನ ಇನ್ಸರ್ಟ್ ಮಾಡಿ ಲಾಕ್ನ ಮೇಲ್ಗಡೆಗೆ ಲಾಕನ್ನು ಮಾಡ್ಕೋತೀನಿ. ಸೊ ಫ್ರಂಟ್ ಸೈಡಿಂದನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಅಭ್ಯಾಸ ಆಯಿತು ಅಂತಂದರೆ ಫ್ರಂಟ್ ಸೈಡಿಂದ ನೀಡಲ್ ಹಾಕಿ ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಡಿಸೈನ್ನ ನೀವು ಟರ್ನ್ ಮಾಡಿಕೊಂಡು ಮಾಡ್ಕೋಬೋದು. ಯಾವುದೇ ರೀತಿ ಡಿಸೈನ್ದು ಡಿಫ್ರೆನ್ಸ್ ಆಗಲ್ಲ. ಮತ್ತು ನೋಡಿ ಈ ಥರ ಫ್ರಂಟ್ ಸೈಡಿಂದನೇ ನಾನು ಲಾಕ್ನ ಮೇಲ್ಗಡೆಗೆ ನೀಡಲ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ನಾವು ಈ ಕಡೆ ಲೇಯರು ಯಾವ ರೀತಿ ವರ್ಕ್ ಮಾಡ್ತಾ ಬಂದ್ವಿ ಅಲ್ವಾ, ಅದೇ ಥರ ಈ ಕಡೆ ಲೇಯರ್ ಕೂಡ ವರ್ಕ್ ಮಾಡಬೇಕು. 4 ಚೈನ್ ಇರೋ ಕಡೆ ನಾವು 4 ಚೈನ್ ಹಾಕೋಬೇಕು ಕುಚ್ಚು ಕಟ್ಟೋದಕ್ಕೆ. 4 ಚೈನ್ ಕರೆಕ್ಟ್ ಪಾಯಿಂಟು ರೀಚ್ ಆಗಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕೋಬೋದು. ನೋಡಿ ಈ ರೀತಿ ಫ್ರಂಟಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಈ ಥರ ಬ್ಯಾಕಿಗೆ ನೀಡಲ್ ತೊಗೊಂಡು ಬಂದು ಲಾಕ್ನ ಮೇಲೆ ಲಾಕ್ ಮಾಡೋವಂಥದ್ದು. ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಂತು ಅಂತ ಅಂದರೆ ಡಿಸೈನ್ನ ಈಸಿಯಾಗಿ ವರ್ಕ್ ಮಾಡ್ತಾ ಹೋಗ್ಬೋದು. ಮತ್ತು ಇವಾಗ ಇಲ್ಲಿ 4 ಚೈನ್ನ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಆ ರೀತಿ ಹಾಕ್ತಾ ವರ್ಕ್ ಮಾಡೋದು. ನೋಡಿ 2 ಆರ್ಚ್ಗಳು ಕಂಪ್ಲೀಟ್ ಆಗಿದೆ. 2 ಆರ್ಚ್ ಮಧ್ಯೆ 4 ಚೈನ್ ಗ್ಯಾಪ್ಗೆ ಕುಚ್ಚು ಬರೋ ಅಂಥದ್ದು. ಸೊ ನೋಡಿದ್ರಿ ಅಲ್ವಾ, ಈ ಥರ ಬರುತ್ತೆ. ಸೊ ಫಸ್ಟ್ ಲೇಯರ್ ನಾವು ಗ್ರೀನ್ ಕಲರ್ ಮಾಡಿದ್ದು ಇದೇ ರೀಸನ್ಗೆ. ಗ್ರೀನ್ ಕಲರು ಆಪೋಸಿಟ್ ಲೇಯರ್ ಆಗುತ್ತೆ. ಅದೇ ಪಿಂಕ್ ಲೈನ್ ಬಂದು ಸೀರೆ ಮೇಲೆ ಕೂತಾಗ ನಮಗೆ ಹೈಲೈಟ್ ಆಗುತ್ತೆ. ಅದೇ ಫಸ್ಟ್ ನಾವು ಪಿಂಕ್ ಮಾಡಿ ಗ್ರೀನ್ ಸೀರೆ ಮೇಲೆ ಕೂರೋ ಥರ ವರ್ಕ್ ಮಾಡಿದಿದ್ರೆ ಸೊ ಅದು ನಮಗೆ ಅಷ್ಟು ಹೈಲೈಟ್ ಆಗ್ತಾ ಇರಲಿಲ್ಲ. ಸೊ ನೋಡ್ತಾ ಇದ್ದೀರಲ್ವಾ, ಕಾಣಿಸ್ತಾ ಇದೆ ನಿಮಗೆ. ಸೆರಗು ಗ್ರೀನ್ ಇರೋದ್ರಿಂದ ಸೆರಗ್ ಮೇಲೆ ನಾನು ಪಿಂಕ್ ಕಲರ್ನ ಹೈಲೈಟ್ ಮಾಡಿದ್ದೀನಿ. ಮತ್ತು ಇಲ್ಲಿ 4 ಚೈನ್ ಗ್ಯಾಪ್ಗೆ ಕುಚ್ಚನ್ನು ಹಾಕೋದು. ಕುಚ್ಚು ಕಟ್ಟಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿಯಾಗಿದೆ. ಆ್ಯಕ್ಚುಲಿ ಇಲ್ಲಿ ಕುಚ್ಚು ನಾನು ಹಾಫ್ ಆ್ಯಂಡ್ ಹಾಫಲ್ಲೇ ಕಟ್ತೀನಿ ಅಂತ ಹೇಳಿದ್ದೆ. ಸೊ ಹಾಫ್ ಆ್ಯಂಡ್ ಹಾಫಲ್ಲಿ ಕಟ್ಟಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಕಸ್ಟಮರ್ ಇದು 2 ಹೈಲೈಟ್ ಆಗ್ತಾಯಿದೆ. ಕುಚ್ಚು ಗೋಲ್ಡ್ ಕಲರಲ್ಲಿ ಕಟ್ಬಿಡಿ ಅಂತ ಹೇಳಿದ್ರು. ಸೊ ನೀವು ನಾನು ಗೋಲ್ಡ್ ಕಲರಲ್ಲೇ ಕಟ್ಟಿದ್ದೀನಿ. ಸೊ ಬೇಡ ಗೋಲ್ಡ್ ಕಲರಲ್ಲಿ ಅಂತ ಅನ್ನೋರು ಒಂದು ಕಡೆ ಪಿಂಕು ಗ್ರೀನು ಈ ಥರ ಕೂಡ ಹಾಕೋಬೋದು. ಇಲ್ಲಾಂದರೆ ಕಂಪ್ಲೀಟ್ ಪಿಂಕ್ ಕಲರಲ್ಲೇ ಕುಚ್ಚನ್ನ ಹಾಕ್ಕೊಂಡೋದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಈ ಒಂದು ಡಿಸೈನ್ ಬಂದು ನಂದು 40,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದಾಗ ಈ ಡಿಸೈನ್ ಹಾಕಿದೆ. ಬಟ್ ಈ ಒಂದು ಡಿಸೈನು ನನ್ನ ಸೀರೆಗೆ ಮಾಡಿರೋವಂಥ ವಿಡಿಯೋ ನಾನು ಹಾಕಿರಲಿಲ್ಲ. ಬಟ್ ಸುಮಾರು ಸ್ಯಾರಿಗಳಿಗೆ ವರ್ಕ್ ಮಾಡಿದೆ. ಬಟ್ ಸ್ಯಾರಿದು ನಾನು ಹಾಕಿರಲಿಲ್ಲ. ತುಂಬ ಜನ ಇದು ಫ್ಲಿಪ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಯಾವುದೇ ರೀತಿ ಫ್ಲಿಪ್ ಆಗಲ್ಲ. ಫ್ಲಿಪ್ ಏನಾದರೂ ಆಯಿತು ನಿಮಗೆ ಅಂತ ಅನಿಸಿದ್ರೆ ಪಿಂಕ್ ಕಲರ್ ಏನಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗ್ಲೂನ ಹಚ್ಕೊಂಡು ಸ್ಯಾರಿಗೆ ಅದನ್ನು ಅಂಟಿಸ್ಕೊಂಬಿಡಿ. ಆವಾಗ ನಿಮಗೆ ಫ್ಲಿಪ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ನಾನು ತೊಗೊಂಡಿದ್ದು ಈ ಡಿಸೈನ್ಗೆ 1200 ರುಪೀಸು. ಬಟ್ ಏರಿಯಾ ವೈಸು ಡಿಪೆಂಡ್ ಆಗುತ್ತೆ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.